ಚೆನ್ನಮ್ಮ ಅವ್ರು ನೆನಪು ಮಾಡ್ಕೊಳ್ತೀವಿ ಸಂದರ್ಭದಲ್ಲಿ. ಚೆನ್ನಮ್ಮ ಅವರು ತಾಯಿಗೆ ಪ್ರತಿಯೊಬ್ಬರೂ ಕೂಡ ತಾಯಿಯಾಗಿ ಇಡೀ ದೇವೇಗೌಡರ ಕುಟುಂಬದಲ್ಲಿ ದೊಡ್ಡ ಕುಟುಂಬವನ್ನು ಬೆಳೆಸಿ ದೇವೇಗೌಡರು ಪ್ರಧಾನಿ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ ಕುಮಾರಸ್ವಾಮಿ ಅವರು, ರೇವಣ್ಣವರು, ಬಾಲಕೃಷ್ಣಗೌಡರು, ರಮೇಶ್ ಅವರು, ಅನಸೂಯ ಅವರು, ಅದರಲ್ಲೂ ಕೂಡ ಶೈಲಜಾ ಅವರು, ಅವರೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರನ್ನು ಪ್ರೀತಿಯಿಂದ ಕಂಡಂಥವ್ರು. ಯಾವತ್ತೂ ಕೂಡ ರಾಜಕೀಯದ ಮನಸ್ಥಿತಿ ಅವ್ರಿಗೆ ಬರಲಿಲ್ಲ. ಯಾರೇ ಹೋದರೂ ಕೂಡ ದೈವತ್ವ ಪ್ರೀತಿಯಿಂದ ಯಾವತ್ತೋದ್ರೂ ಕೂಡ ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಪ್ರತಿ ಊಟ ಮಾಡಿ ಆಶೀರ್ವಾದ ಮಾಡಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇರ್ತಕ್ಕಂಥ ತಾಯಿ ಚೆನ್ನಮ್ಮನವರು. ಅವ್ರಿಗೆ ಪ್ರೀತಿ, ಅಗಾಧವಾದಂಥ ಪ್ರೀತಿ, ಅಭಿಮಾನ. ನಾನು ಒಂದು ತಿಂಗಳಲ್ಲಿ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ದೆ. ದೇವೇಗೌಡರು ಇಬ್ಬರಿಗೂ ಕೂಡ ಅವರು ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಹಗುರದಿಂದ ಆಶೀರ್ವಾದ ಮಾಡಿದರು. ಅವರು ದೇವರ ಹತ್ರ ಸೇರಿದ್ದಾರೆ. ಅವರ ಆದರ್ಶ ದಂಪತಿಗಳು, ಆದರ್ಶ ಮಹಿಳೆ, ಎಲ್ಲರೂ ಕೂಡ ಆದರ್ಶ ಮಹಿಳೆ, ಆದರ್ಶಗಳು ಎಲ್ಲ ಮಹಿಳೆಯರು ಕೂಡ ಆದರ್ಶ ಆಗಲಿ. ನಮಗೆಲ್ಲರೂ ಕೂಡ ಅವ್ರ ಆಶೀರ್ವಾದ ಇರಲಿ. ಅವ್ರಿಗೆ ದೇವರು ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ಅವ್ರ ಕುಟುಂಬದ ಎಲ್ಲರೂ ಕೂಡ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅಭಿಮಾನಿಗಳು ಕೂಡ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ. ದೇವೇಗೌಡರನ್ನ ಮಾತಾಡಿ ಮೊನ್ನೆನೇ ಸಾಯಂಕಾಲ ಹೋಗಿ ಪ್ರಾರ್ಥನೆ ಮಾಡಿ ದೇವೇಗೌಡರಿಗೆ ನೀವು ದೈವತ್ವ ನಿಮಗಿದೆ, ನೀವು ಧೈರ್ಯವಾಗಿರಬೇಕು ಅಂತೇಳಿ ದೈವತ್ವ ತುಂಬಿದೆ.